ಅರೆ ಏನಾದ್ರೀಗ ತೆರಳಿ
ನನ್ನನ್ನು ಯಾವ ಕ್ಷಣಕ್ಕೆ ಕರೆಸಿಕೊಂಡರೂ ಬಂದು ಸಹಾಯ ಮಾಡುವವಳ. ಅರೆ ಅಮ್ಮಮ್ಮ, ಆಶ್ಚರ್ಯವೇ ಪರಮಾಶ್ಚರ್ಯವೇ ಆಗುತ್ತಾ ಉಂಟು. ಅದಲ್ಲ ಅಂತಾದರೆ ನನ್ನ ಪ್ರವೇಶವಾಗುವಲ್ಲಿಯವರೆಗೆ ದುಷ್ಟ ದಾನವೀಯ ಹಾಗೆ ವರ್ತಿಸುತ್ತಾ ಇದ್ದವಳು ನೀನು. ಅಬಲೆಯಾದಂತಹ ಹೆಣ್ಣನ್ನು ಈರುವರು ಸೇರಿ ಶಿಕ್ಷಿಸುವುದಕ್ಕೆ ಮುಂದಾಗುತ್ತಾ ಇದ್ದೀವಿ. ಕಾರಣ ಏನು ಕಾರಣ? ಸ್ವಾಮಿ ನಿಷ್ಠ ಸೇವಕಿಯಾಗಿ ಬಾಳುವವಳು ನೀನ ಅಂದಿಗೆ ಅದು ಇಂದಿಗೆ ಇದು ಅಲ್ಲವೇ ಅಲ್ಲ. ಸಮಯಕ್ಕೆ ಸರಿಯಾಗಿ ಬಣ್ಣ ಬದಲಿಸುವಂತಹ ಊಸಿರವಳ್ಳಿಯ ಸಂತಾನದವಳು ನೀನು. ಇಲ್ಲಿಯವರೆಗೆ ಅಣ್ಣ ಎಲ್ಲರ ಹಾಗೆಲ್ಲ ನಾನು ಮತ್ತೆಂತ ಪಾಪದವಳಲ್ಲ. ನೀನು ಪಾಪ ಅಂತ ಹೇಳಿದ್ರೆ ಹೇಳಿದವರ ಬಾಯಿಗೆ ಪಾಪ ಸುತ್ತಿಕೊಂಡಿತ್ತು. ಯಾಕೆ? ಅಣ್ಣ ಅಣ್ಣ ನಿನಗೀಗ ನಾನು ಅಣ್ಣನ? ನಿನ್ನ ಅಣ್ಣ ಸತ್ತ ಮೇಲೆ ನಿನಗೆ ನಾನು ಅಣ್ಣ ಅಂತ ಭಾವಿಸಿದೆಯಾ? ಆಶ್ಚರ್ಯವಾಗುವುದು ಮತ್ತೇನು ಅಲ್ಲ. ನನ್ನ ಪ್ರವೇಶದವರೆಗೆ ಸರಸ ಮಾತುಗಳಿಂದಲಾಗಿ ಅಣ್ಣನನ್ನು ಮೆಚ್ಚಿಸುವುದಕ್ಕೆ ಮುಂದಾಗುತ್ತಾ ಇದ್ದವಳು ನೀನು. ಧೈರ್ಯದ ಮಾತುಗಳನ್ನು ಆಡುತ್ತಾ ಇದ್ದವಳು. ಆದರೆ ಈಗ ಹಾಗಲ್ಲ. ನಾನು ಬಂದನೋ ಇಲ್ಲವೋ, ಅಣ್ಣನನ್ನು ಕೊಂದನೋ ಇಲ್ಲವೋ, ನನ್ನ ಪಾದಕ್ಕೆ ಆನತರಾಗಿ ರಕ್ಷಿಸಬೇಕು ಎನ್ನುವ ಹಾಗೆ ಬೇಡ್ತಾ ಇದ್ದೀಯ. ಹೌದಾ? ಹಾಗೆ ಬೇಡಿಕೊಳ್ಳುವುದಕ್ಕೆ ನಾನೇನು ನಿನಗೆ ಯಾವ ರೀತಿಯಲ್ಲೂ ಹೊಡೆದವ ನಾನಲ್ಲ. ಅಲ್ಲ ಹಿಡಿದಿರುವಂತಹ ಖಡ್ಗದಿಂದ ಹಾಕಿ ಇಳಿತೇನೆ. ಈಗ ಕೇವಲ ಅಭಿನಯ ಮಾತ್ರ ಮಾಡಿದ್ದು, ಹಾಗೆ ಮಾಡಿದ್ದು ಇಲ್ಲ. ಅಭಿನಯ ಬಹಳ ನೈಜವಾಗಿತ್ತು. ನೈಜ ಅಲ್ಲ. ನಿನ್ನಂತವನ್ನು ಕಂಡಾಗ ಹಾಗೆ ಆಗುವುದುಂಟು. ಅದು ಯಾವುದನ್ನೂ ಮಾಡದೆ ಈ ಪಡವೆಯಲ್ಲಿ ಬಿದ್ದು ಬಾಯಿ ಬಾಯಿ ಬಡಿದುಕೊಂಡು ದುಃಖಿಸುತ್ತಾ ಇದ್ದೀಯಲ್ಲ. ಏನೇ ನಿನ್ನ ಕಥೆ? ನೀನು ಹೇಳುವುದೆಲ್ಲ ಸತ್ಯ ಅಂತ ಭಾವಿಸಬೇಕೇನೆ? ಸತ್ಯವನ್ನೇ ಹೇಳುವವಳು ನಾನು. ಸತ್ಯವನ್ನೇ ಸತ್ಯದ ಹೊರತಾಗಿ ಬೇರೆ ಸುಳ್ಳು ಹೇಳುವವರೆಲ್ಲ ಹೇಳುವುದು ಹೀಗೆ. ಇಲ್ಲಪ್ಪ, ಯಾವುದೇ ಕಾರಣಕ್ಕೂ ನಿನ್ನಲ್ಲಿ ನಾನು ಸುಳ್ಳನ್ನು ಹೇಳುವುದಿಲ್ಲ. ಅದಕ್ಕೆ ಹೇಳ್ತೇನೆ, ನಾನು ನಿನ್ನ ಕಾಲಲ್ಲಿ ನನ್ನ ಕಾಲನ್ನು ಹಿಡಿದು ಬೇಡ. ಯಾವ ಕ್ಷಣಕ್ಕೆ ನೀನು ಕಾಲು ಹಿಡಿದು ನೆಲಕ್ಕೆ ಅಪ್ಪಳಿಸಿ ಇದು ನನ್ನ ಕೈ. ಇದು ನನಗೆ ಕೈ ಯಾವುದು ಕಾಲ ಯಾವುದು ಹಾಗೆ ಆಗ್ತದೆ ದಾರಿ ತಪ್ಪಿದ ಮೇಲೆ. ಒಂದಲ್ಲ ಕಾರಣ ಉಂಟು. ಖಡ್ಗ ಪ್ರತ್ಯೇಕವಾಗಿ ಉಂಟಲ್ಲಿ. ಜಡಪಿಸುವಾಗ ಬಂದ ಮಿಂಚು ನನ್ನ ಕಣ್ಣನ್ನು ಮಂಚಾಗಿ ಮಾಡಿಸಿತ್ತು. ಹಾಗಾಗಿ ನನ್ನ ಕೈ ಯಾವುದು ಕಾಲ ಯಾವುದು ಕಾಣಲಿಲ್ಲ. ಆ ಕಾಲನ್ನು ಹಿಡಿತೇನೆ. ದಮ್ಮಯ್ಯ, ನನ್ನನ್ನು ಬಿಟ್ಟು ಬಿಡು. ಬಿಟ್ಟೆ ಅಂತಾದ್ರೆ ಆ ಖಡ್ಗವನ್ನು ನನಗೆ ಕೊಟ್ಟೆ ಅಂತ ಕಾಡಿಗೆ ಹೋಗ್ತೇನೆ. ನಾನು ಕಟ್ಟಿಗೆ ಹಿಡಿದು ಕಾಡಿಗೆ ಹೋಗುವುದಕ್ಕೆ ಬೇಕಲ್ಲ. ಕಾಡಿಗೆ ಹೋಗಿ ಕಟ್ಟಿಗೆ ಸಂಗ್ರಹ ಮಾಡ್ತೇನೆ. ಯಾಕೆ? ಊರಿಗೆ ತರ್ತೇನೆ. ನಿನ್ನ ಹಣ ಸುಡುವುದಕ್ಕೆ ಊರಿಗೆ ಬಹಳ ತತ್ವವಾಗಿದೆ. ಹೌದಾ? ಹಾಗಾಗಿ ನೀನು ಕಾಡಿಗೆ ಹೋಗಿ ಕಟ್ಟಿಗೆ ತರುವುದೇ ಹೌದಾದ್ರೆ ಇಡೀ ಊರಿನವರಿಗಾಗುವಷ್ಟು ತರಬೇಕು. ನೀನು ಒಬ್ಬಳಿಗೆ ಅಲ್ಲ. ಹಾಗೆ ಮಾಡು. ಆ ರೀತಿಯಲ್ಲಿ ಜೀವನ ಹಾಕ್ತೇನೆ. ಅಂದು ನನ್ನನ್ನು ಬಹಳ ಬಿಡು. ಹಾಗಾದ್ರೆ ನಿನ್ನನ್ನು ಬಿಟ್ಟೆ ಎಂತಾದ್ರೆ ಬಂದಾಗ ಸೇವೆ ಮಾಡುವುದಕ್ಕೆ ಸಿದ್ಧವಾಗಿ ಕರೆದಾಗ ನೀನು ಯಾವ ರೀತಿಯಲ್ಲಿ ನಿನ್ನ ಸೇವೆಯನ್ನು ಮಾಡಬೇಕು ಅಂತ ಹೇಳುತ್ತೆ. ಆ ರೀತಿಯಲ್ಲಿ ನಿನ್ನ ಸೇವೆಯನ್ನು ಮಾಡಿಕೊಂಡು ನನ್ನ ಜೀವನವನ್ನು ನಾನು ಕಳೆಯುತ್ತೇನೆ. ಈ ಮಾತು ಸತ್ಯ ಸತ್ಯ ಸತ್ಯ. ಇದು ಬಡನಾಣೆಯಾಗಿಯೂ ಸತ್ಯ. ಬಡನಾಣೆಯಾಗಿ ಮಾಡಿ ಹೇಳ್ತಾ ಇದ್ದೀಯ ಅಂತಾದ್ರೆ ನಂಬುವುದು ಅನಿವಾರ್ಯವೇ ಆಗುತ್ತದೆ. ಆಗಲಿ, ಕರೆದಾಗ ಬಂದು ಸೇವೆಗೆ ನಿಲ್ಲಬೇಕು. ಎಚ್ಚರ. ಆಗಲಿ, ಹೋಗು. ಸೋತು ಹೋಗಿ ಮುಖವನ್ನು ಕೆಳಗೆ ತಗ್ಗಿಸಿರುವಂತಹ ಒಬ್ಬಳು ದಾನವಿ ಹೋಗುವ ರೀತಿ ಹೀಗ. ತಲೆ ತಗ್ಗಿಸಬೇಕು, ಸ್ವಂತ ಬಾಗಿಸಬೇಕು. ನನ್ನ ಅಧೀನಳು ನೀನು ಇರುವುದನ್ನು ಸಾರುವ ಹಾಗೆ ನಡೆದು ತೋರಿಸಬೇಕು. ಹಾಗೆ ಹಾಗೆ ಎಚ್ಚರ. ಅಭ್ಯಾಸ ಇಲ್ಲ ಮಾಡುವುದೇನೀಗ? ಎಲ್ಲ ತೋರಿಸಿದ್ರು ಮಾತ್ರ ಮಾಡುವುದ ನೀನು? ತಿನ್ನುವ ಆಹಾರಕ್ಕೆಲ್ಲ ತೋರಿಸಬೇಕಾಗುವುದಿಲ್ಲ ಅಲ್ವಾ? ನಾನು ಒಮ್ಮೆ ತೋರಿಸ್ತೇನೆ, ಸರಿಯಾಗಿ ಗಮನಿಸಿ. ಹಾಗೆಯೇ ನಡಿಬೇಕು, ಆಯ್ತಾ? ಉಳಿಲಿಕ್ಕೆ ಬರದೇ ಇದ್ದವರಿಗೆಲ್ಲ ನೆಲ ಡೊಂಕ್ ಎನ್ನುವಂತಹ ಮಾತುಂಟು. ಮಾಡಿ ತೋರಿಸ.
ಯಾವುದಾದರೂ ಯಾರನ್ನು ಇದ್ದಾರೆ. ಓ ತಾಯೇ, ಯಾರು ಬೀಳು ತಾಯಿಯನ್ನು ಯಾರು ಬೀಳು ತಾಯಿಯನ್ನು ಯಾರು ಬೇತರು ನಿನ್ನ ಬಾರಿಗಿದೆ ಯಾರು ಬೇತರು ನಿನ್ನ ಬಾರಿಗಿದೆ ದಾರಿ ಬದಿ ಅರುಣಿಯಂತಿ ಕಾರಣವನ ಅರಿಯನು ದಾರಿ ಬದಿ ಅರುಣಿಯಂತಿ ಕಾರಣವನ ಅರಿಯನು. ಓ ತಾಯೇ, ಸುತ್ತಮುತ್ತ ಅತ್ತ ಇತ್ತ ಎಲ್ಲವನ್ನೂ ಪರೀಕ್ಷಿಸುತ್ತಾ ಇದ್ದೇನೆ. ಯಾರೂ ಕಣ್ಣಿಗೆ ಗೋಚರಿಸುತ್ತಾ ಇಲ್ಲ. ಹಾಗಾದ್ರೆ ನಿನ್ನನ್ನು ಕಾಣುವ ಕ್ಷಣವೇ ಯಾವುದೋ ಒಂದು ನಾಡಿನ ಅರಸನಾದಂತಹ ಆತನ ಭಾರ್ಯ ನೀವಿದ್ದೀರಿ ಎನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಹಾಗಂತ ಯಾರು ಎನ್ನುವಂತಹ ಪರಿಚಯ ಸಿಗುತ್ತಾ ಇಲ್ಲ. ನೀವು ಯಾರು, ಯಾಕಾಗಿ ಇಲ್ಲಿಗೆ ಬಂದವರು, ಅಷ್ಟು ಮಾತ್ರವೇ ಅಲ್ಲ, ನಾನು ಯಾರು, ಯಾಕೆ ಇಲ್ಲಿ ನಿಂತಿದ್ದೇನೆ ಎಲ್ಲವನ್ನು ಹೇಳ್ತೀರಾ ತಾಯಿ?